ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇಸ್ ವೆಲ್ ಚಿಂಟು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಂಬ ಒಂದು ಖುಷಿಯಾದಂಥ ವಿಚಾರ. ಅದೇನಂತ ಹೇಳಿದ್ರೆ, ನನಗೆ ಕೂಡ ಆ್ಯಡ್ಸೆನ್ಸಿಂದ, ಗೂಗಲ್ ಆ್ಯಡ್ಸೆನ್ಸಿಂದ ನನಗೆ ಪಿನ್ ಬಂದಿದೆ. ತುಂಬಾ ಖುಷಿ ಆಯಿತು. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಇದನ್ನು ನೋಡಿ, ಇದು ಬಂದು ಆಲ್ರೆಡಿ ಒಂದು 15 ಡೇಸ್ ಆಯಿತು. ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಇದು ಆ್ಯಡ್ಸೆನ್ಸ್ ಪಿನ್ ಬಂದಿದೆ, ಆದರೆ ಮಾನಿಟೈಸೇಷನ್ ಇನ್ನೂ ಆಫ್ ಆಗಿದೆ, ಆನ್ ಆಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ನಾನು ಮಾಡಿಕೊಂಡಂಥ ತಪ್ಪು. ಇದು ನನಗೆ 2ನೇ ಸಲ ಬಂದಿರೋವಂಥದ್ದು ಆ್ಯಡ್ಸೆನ್ಸ್ ಪಿನ್ನು. ಮೊದಲು ನಾನೀಗ 2022 ಅಲ್ಲಿ ಆವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ವ, ಆವಾಗ ಮಾನಿಟೈಸೇಷನ್ ಸ್ಟಾರ್ಟ್ ಆದಮೇಲೆ ನಾನು ಪಿನ್ಗೆ ಅಪ್ಲೈ ಮಾಡಿದ್ದೆ. ಆಗ ತುಂಬ ಕಾರಣಾಂತರಗಳಿಂದ, ನನ್ನ ಪರ್ಸ್ನಲ್ ಮನೆಯ ತೊಂದರೆಗಳಿಂದ ನಾನು ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ. ಅದು ವಾಪಸ್ ಹೋಗಿರ್ಬೋದು ಅಂತ ಅನ್ಕೋತೀನಿ. ಮತ್ತು ಅದ್ರ ಕಡೆ ನಾನು ಯೂಟ್ಯೂಬ್ ಕಡೆನೂ ಕೂಡ ಹೋಗಲೇ ಇಲ್ಲ. 1 ವರ್ಷ ಕಂಟಿನ್ಯೂಯಸ್ ಆಗಿ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಇವಾಗ ಯಾಕೋ ಮತ್ತೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋಣ, ಇವಾಗ ತುಂಬ ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರಲ್ಲ, ನಾನು ಮಾಡಿದ್ದನ್ನು ಮಾನಿಟೈಸೇಷನ್ ಕೂಡ ಆನ್ ಆಗಿದ್ದು, ವೀಡಿಯೋಸ್ ಎಲ್ಲ ಓಡ್ತಾ ಇದ್ದಿದ್ದನ್ನು ನಾನು ಯಾಕೆ ನಿಲ್ಲಿಸಿದೆ ಅಂತೇಳಿ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಮೊನ್ನೆ ವಿಡಿಯೋ ಎಲ್ಲ ಮಾಡಿದ್ಮೇಲೆ, ಅದರಲ್ಲಿ ನನಗೆ YT ಸ್ಟುಡಿಯೋದಲ್ಲಿ ಇದಿರುತ್ತಲ್ವ, ಅದರಲ್ಲಿ ಓಪನ್ ಮಾಡಿ ನೋಡಿದಾಗ ಇದು ಆ್ಯಡ್ಸೆನ್ಸ್ ಪಿನ್ ಕೇಳ್ತಾ ಇತ್ತು, ಅಡ್ರೆಸ್ ವೆರಿಫಿಕೇಷನ್ ಕೇಳ್ತಾ ಇತ್ತು, ಮತ್ತು ಮಾನಿಟೈಸೇಷನ್ ಆಫ್ ಆಗಿದೆ. ಹಾಗಾಗಿ ನಾನು ಇವಾಗ ಅಡ್ರೆಸ್ ವೆರಿಫಿಕೇಷನನ್ನು ಮತ್ತೆ ಕೊಟ್ಟಾಗ ಇವಾಗ ಪಿನ್ ಬಂದಿದೆ. ಇದನ್ನು ನಾನು ಕಲೆಕ್ಟ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯೂಟ್ಯೂಬ್ ಮಾಡೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಇದು ನೋಡಿ ಆ್ಯಡ್ಸೆನ್ಸ್ ಪಿನ್. ಇದನ್ನು ಯಾರೂ ಬೇರೆ ಬೇರೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನೋಡ್ಬೋದು, ತೊಂದರೆ ಏನಿಲ್ಲ. ಇದರಿಂದ ನಮಗೆ ನಾವೀಗ ಅಕೌಂಟಿಗೆ ಎಲ್ಲ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ನನ್ನ ಇದಕ್ಕೆ ಹಾಕಿದಾಗ ನನಗೆ ಅರ್ನಿಂಗ್ಸ್ ಆಗುವಂಥದ್ದು. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಆದರೆ ವಿಡಿಯೋದಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ, ಆಫ್ ಆಗಿದೆ. ಅದೊಂದೇ ಬೇಜಾರು. ಅದಕ್ಕಿನ್ನೂ ಏನೋ ಪ್ರೋಸೆಸ್ ಇದೆ ಅನಿಸುತ್ತೆ, ಅದನ್ನು ನೋಡ್ತಾ ಇದ್ದೀನಿ. ಅಂದರೆ ತುಂಬ ಬ್ಯುಸಿ ಕೂಡ ಇದ್ದೀನಿ. ಇದ್ರ ಕಡೆನೇ ಇದನ್ನು ಲಕ್ಷ್ಯ ಕೊಡೋದಕ್ಕೆ ಟೈಮ್ ಇಲ್ಲ. ಇದು ಆ್ಯಕ್ಚುಲಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ಒಂದು ಕ್ರೇಜಿಗೋಸ್ಕರ ಅಷ್ಟೇ ಮಾಡಿದ್ದು. ಇದು ದುಡ್ಡು ಬರುತ್ತೆ ಅಂತಾಗಲಿ ಅಥವಾ ಬೇರೆ ಇನ್ಯಾವುದೇ ವಿಷಯಕ್ಕೋಸ್ಕರ ಅಲ್ಲ. ನಮಗೆ ಗೊತ್ತಿರೋಂಥ ವಿಷಯಗಳನ್ನ ತಿಳಿಸೋಣ ಅಂತ ನಾನು ಯೂಟ್ಯೂಬನ್ನು, ಅದು ಸಹ ಅರ್ಜೆಂಟಾಗಿ ಸ್ಟಾರ್ಟ್ ಮಾಡಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ. ಅದು ಮಧ್ಯದಲ್ಲಿ 1 ವರ್ಷ ಗ್ಯಾಪ್ ಆಗಿ ಅದು ಇದಾಗಿದೆ. ಅಂದರೆ ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಮಾನಿಟೈಸೇಷನ್ ಆಫ್ ಆಗಿದೆ ಅಷ್ಟೇ. ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೂಡ ಬಂದಿದೆ, ಅದನ್ನು ಕೂಡ ನಾನು ಹಾಕಿದ್ದೀನಿ, ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ಮಾಡಿದ್ದೀನಿ. ಇವಾಗ ಟ್ಯಾಕ್ಸ್ ಇನ್ಫಾರ್ಮೇಷನ್ ಒಂದು ಕೊಡಬೇಕು, ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ನಿಧಾನಕ್ಕೆ ಕೊಡೋಣ ಅಂತ, ಇದು ಆನ್ ಆಗಲಿ ನೋಡೋಣ ಅಂತೇಳಿ ಸುಮ್ಮನೆ ಇದ್ದೀನಿ ಅಷ್ಟೇ. ನಾನು ಎಲ್ರಿಗೂ ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು, ಈಗ ಬೇರೆಯವರೆಲ್ಲ ಎಷ್ಟೋ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ನಾನು ಯೂಟ್ಯೂಬನ್ನು ಓಪನ್ ಮಾಡಿ ಕೊಡ್ತೀನಿ, ಮಾನಿಟೈಸೇಷನನ್ನು ಮಾಡಿಕೊಡ್ತೀವಿ ಅಂತ. ಆ ರೀತಿಯಾಗಿರುವಂತಹ ಬೇರೆಯವರಿಂದ ಹೋಗಿ ನಾವು ಯೂಟ್ಯೂಬನ್ನು ಮಾಡಿಕೊಂಡು ಅವರಿಂದ ನಾವು ಮಾನಿಟೈಸೇಷನನ್ನು ಮಾಡಿಸ್ಕೊಳ್ಳೋವಂಥದ್ದಾಗಿರ್ಬೋದು, ವಾಚ್ ಟೈಮ್ ಅವರ್ಸನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಆ ರೀತಿ ಮಾಡೋದಕ್ಕಿಂತ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ, ನಮ್ಗೆ ಎಷ್ಟೇ ವ್ಯೂಸ್ ಬರಲಿ, ನಾವು ಮಾಡ್ತಾಯಿದ್ರೆ ನಮ್ಮ ಕೆಲಸವನ್ನು ಬಿಡದೆ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಒಂದಲ್ಲ ಒಂದು ರೀತಿ ನಮಗೆ ವೀಡಿಯೋಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ನಮಗೆ ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಕಷ್ಟಪಟ್ಟು ನನ್ನ ಚಾನಲನ್ನು ಗ್ರೋ ಮಾಡ್ತಾ ಇದ್ದೀನಿ, ನಮಗೇನು ಗೊತ್ತಿದೆ ಆ ವಿಷಯದ ಬಗ್ಗೆ ಕ್ಲಾರಿಫೈ ಆಗಿ ಹೇಳಿದರೆ ಆಯಿತು. ಆ ವಿಷಯಗಳನ್ನ ತಿಳ್ಕೊಳ್ಳೋರು ಕೂಡ ಇರ್ತಾರೆ. ಕಷ್ಟಪಟ್ಟು ನಾವು ಯಾವುದೇ ಒಂದು ಕೆಲಸ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇರೋದಕ್ಕೆ ಇದೇ ಕಾರಣ. ನಾನು ಮಧ್ಯದಲ್ಲಿ ಬಿಟ್ಟಿದ್ರು ಕೂಡ ಮತ್ತೆ ಇವಾಗ ಅಪ್ಲೈ ಮಾಡಿದಾಗ ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಏನೂ ಕಷ್ಟ ಆಗೋದಿಲ್ಲ. ಯೂಟ್ಯೂಬಲ್ಲಿ ಎಲ್ಲನೂ ಮೇಲ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಸಹ ನಾವು ಅದರಲ್ಲೇ ಕ್ಲಾರಿಫೈ ಮಾಡ್ಕೋಬೋದು. ಬೇರೆಯವ್ರಿಗೆ ಏನು ಕೇಳಿಕೊಂಡು ಅಥವಾ ಬೇರೆಯವರನ್ನು ಅವರಿಗೆ ದುಡ್ಡನ್ನು ಕೊಟ್ಬಿಟ್ಟು ಮಾಡೋವಂಥದ್ದು ಏನೂ ಕೂಡ ಇಲ್ಲ. ನಮಗೆಲ್ಲನೂ ಸಹ ಯೂಟ್ಯೂಬಲ್ಲೇ ಕಲ್ತ್ಕೊಳ್ಬೋದು. ಯೂಟ್ಯೂಬಲ್ಲೇ ಬೇಕಾದಷ್ಟು ಟೆಕ್ ವೀಡಿಯೋಸ್ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡಿಕೊಂಡು ನಾವೇನು ಬೇಕಾದರೂ ತಿಳ್ಕೊಳ್ಬೋದು. ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ನ್ಯೂ ಯೂಟ್ಯೂಬರ್ಸ್ಗೆ ಅಥವಾ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇರೋವಂಥವ್ರಿಗೆ. ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಮೌಂಟ್ ಬರುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ನಾವು ಹಾಗೆ ಅಂದ್ಕೊಂಡು ಮಾಡೋದು ತಪ್ಪು. ನನ್ನ ಅನಿಸಿಕೆ ಪ್ರಕಾರ ಯೂಟ್ಯೂಬಲ್ಲಿ ಹಣ ಮಾಡಲೇಬೇಕು ಅಂತೇಳಿ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ನಮಗೆ ಖುಷಿ ಇರಬೇಕು. ನಮಗೆ ಯಾವ ವಿಚಾರ ಗೊತ್ತೋ ಅದನ್ನು ತಿಳಿಸ್ಕೊಳ್ಳುವಂಥ ಖುಷಿ ಇರಬೇಕು. ಆಗ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಮಾಡಿ ಹಾಕ್ತಾಯಿದ್ರೆ ಒಂದಲ್ಲ ಒಂದು ಸಲ ನಮ್ಮ ವೀಡಿಯೋ ವೈರಲ್ ಆಗೇ ಆಗುತ್ತೆ. ನಮಗೆ ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ. ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗೋದು ಏನು ಕಷ್ಟ ಆಗೋದಿಲ್ಲ. ಮತ್ತು ಇದರಲ್ಲಿ ಯಾವುದೇ
ಡೌಟ್ಸ್ಗಳಿದ್ರೂ ಸಹ ಯೂಟ್ಯೂಬಲ್ಲೇ ನಮಗೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಟೆಕ್ ಚಾನಲ್ಸ್ ಎಲ್ಲ ಇರುತ್ತಲ್ವ, ಅದರಲ್ಲೇ ಸೊಲ್ಯೂಷನ್ ಕೂಡ ಇರುತ್ತೆ. ಮತ್ತು ಮೇಲ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರೋಗ್ರಾಮಲ್ಲಿ ನಾವೆಲ್ಲ ಇದ್ದರೆ, ಅದು ನಾವು ಯಾವ್ದು ಅಪ್ಡೇಟನ್ನು ಆಗಬೇಕು ಅಂತೇಳಿ ಅವರೇ ಮೇಲನ್ನು ಮಾಡ್ತಾ ಇರ್ತಾರೆ. ಮೇಲನ್ನು ನೋಡಿಕೊಂಡು ನಾವು ಮುಂದುವರಿತಾ ಹೋಗ್ಬೋದು. ತುಂಬಾ ಖುಷಿ ಆಯಿತು ನನಗೂ ಕೂಡ ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ ಅಂತೇಳಿ. ಇದ್ರದ್ದು ಇನ್ನೂ ಮುಂದುವರಿದ ಪ್ರೋಸೆಸನ್ನು ನಾನಿನ್ನೂ ಮಾಡಬೇಕಷ್ಟೇ. ಇದು ಬಂದು ಒಂದು 15 ಡೇಸ್ ಕೂಡ ಆಯಿತು. ಅಂದರೆ ತುಂಬ ಖುಷಿ ಇಲ್ಲಲ್ಲ, ಯಾಕೆ ಅಂತ ಹೇಳಿದ್ರೆ ನಮಗೆ ಮಾನಿಟೈಸೇಷನ್ ಆಫ್ ಆಗಿದೆ ಅಲ್ಲ, ಆನ್ ಆಗಲಿಲ್ಲಲ್ಲ. ಹಾಗಾಗಿ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ. ವೀಡಿಯೋಸ್ ಕೂಡ ನಾನು ಫ್ರೀ ಇರುವಾಗ ನೋಡೋಣ. ಇದೊಂದೇ ಮಾಡ್ತಾ ಇಲ್ಲ, ಬೇರೆ ಬೇರೆ ನಮಗೂ ಸಹ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ಮಾಡ್ತಾ ಇದ್ದೀನಿ. ನೋಡೋಣ, ನಿಮ್ಮ ಆಶೀರ್ವಾದ ಎಲ್ಲ ಇದ್ದರೆ ನನಗೂ ಕೂಡ ಪೇಮೆಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ನನಗೆ ಬೇಕು. ನನ್ನ ವೀಡಿಯೋಸ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಒಂದು 1 ಮಂತಿಂದ. ನಾನು ನೋಡಿ ಎಲ್ಲರೂ ಸಹ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಇದರಲ್ಲಿ ಯಾವುದೇ ಡೌಟ್ ಇದ್ದರೂ ಸಹ ಅಷ್ಟೇ, ಬೇರೆಯವ್ರಿಗೆ ಯಾರಿಗೂ ನೀವು ಹಣ ಕೊಟ್ಟು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಾಗಲಿ, ಮಾನಿಟೈಸೇಷನ್ ಮಾಡೋದು ಅದು ಇದು ಎಲ್ಲನೂ ಸಹ ಅದು ಫೇಕ್ ಅಂತಲೇ ಹೇಳ್ಬೋದು. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾನೇ ಇದ್ದರೆ ನಿಮ್ಮ ವೀಡಿಯೋಸ್ ಕೂಡ ವ್ಯೂಸ್ ಬರುತ್ತೆ, ಮತ್ತು ವಾಚ್ ಟೈಮ್ ಅವರ್ಸ್ ಸಹ ಕಂಪ್ಲೀಟ್ ಆಗುತ್ತೆ. ಏನು ನನ್ನ ಲಕ್ ಅಂತಲೇ ಇರ್ಬೋದು ಅನಿಸುತ್ತೆ. ನಾನು ಫಸ್ಟು ಒಂದು 6 ಮಂತಲ್ಲೇ ನನಗೆ ಆ್ಯಕ್ಚುಲಿ ಮಾನಿಟೈಸೇಷನ್ ಎಲ್ಲ ಆನ್ ಆಗಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ನನಗೆ ಮಾನಿಟೈಸೇಷನ್ ಆನ್ ಆಗಿತ್ತು. ಆದರೆ ನನ್ನ ಬ್ಯಾಡ್ ಲಕ್ಕಿಂದ, ನಮ್ಮ ಮನೆಯ ತೊಂದರೆಯಿಂದ ನಾನು ಯೂಟ್ಯೂಬನ್ನು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ದೆ ಅಷ್ಟೇ. ಆಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ವಾಪಸ್ ಹೋಗಿರುತ್ತೆ. ಇದು 2ನೇ ಸಲ ನನಗೆ ಪಿನ್ನನ್ನು ಅಪ್ಲೈ ಮಾಡಿದ್ದು. ಮಾಡಿದ ತಕ್ಷಣ ಒಂದು 2-3 ಮಾಡಿದ ಮಾರನೇ ದಿನ ನನಗೆ ಮೇಲ್ ಬಂದಿತ್ತು. ಅದಾದ ಒಂದು 2-3ನೇ ವಾರಕ್ಕೆ ನನಗೆ ಈ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಯಾಕೆಂದರೆ ನೀಟಾಗಿ ಅಡ್ರೆಸ್ ಎಲ್ಲ ಕೊಟ್ಟು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ರೆ ನಿಮಗೆ ತಲುಪುತ್ತೆ ಆ್ಯಡ್ಸೆನ್ಸ್ ಪಿನ್ನ. ನನಗೆ ಆ್ಯಕ್ಚುಲಿ ಬಂದಿದ್ದನ್ನು ನಾನೇ ತೊಗೊಂಡಿಲ್ಲ ಅಷ್ಟೇ, ಅದನ್ನು ನಾನೇ ಕಲೆಕ್ಟ್ ಮಾಡ್ಕೊಂಡಿಲ್ಲ. ಅದ್ರ ಬಗ್ಗೆ ನಾನು ಮತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲಲ್ಲ, ಬಿಟ್ಬಿಟ್ನಲ್ಲ ಯೂಟ್ಯೂಬನ್ನು. ಹಾಗಾಗಿ ನಾನು ಕಲೆಕ್ಟ್ ಮಾಡಿಲ್ಲ. ನನಗೆ ಇದು 2ನೇ ಸಲ ಈಗ ಪಿನ್ ಬಂದಿದೆ. ನೋಡೋಣ ಇನ್ನು ಮುಂದಕ್ಕೆ ಹೇಗಾಗುತ್ತೆ ಅಂತ. ಪಿನ್ ಬಂದಿದೆ ಅಂತೂ, ಪಿನ್ ಬಂದಿರೋದಂತೂ ತುಂಬ ಖುಷಿಯಾಗಿದೆ. ಯಾರೂ ಸಹ ಒಬ್ರದ್ದೊಬ್ರು ಪಿನ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಇದನ್ನು ನೋಡ್ಕೊಂಡು ನೀವೇನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು. ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.